excellent, very happy. Thank you so much. ಹಲೋ, ಎಲ್ಲರಿಗೂ ನಮಸ್ಕಾರ. ಸೊ ನಾನಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ಇವತ್ತು ಒಂದು ನಾನ್ ಬ್ರೈಡ್ ಮೇಕಪ್ ಆರ್ಡರ್ ಬಂದಿತ್ತು. ಸೊ ಹಾಗಾಗಿ ನಾನು ಹೊರಟಿದ್ದೆ. ಸೊ ಆ್ಯಕ್ಚುಲಿ ಅವರೇ ಬಂದು ನನ್ನ ಪಿಕಪ್ ಮಾಡಿದ್ದು. ಹೇಳ್ಬೇಕಂತ ಅಂದರೆ ಇವರು ಬೇರೆ ಯಾರೂ ಅಲ್ಲ, ಇವರು ನನ್ನ ಒಂದು ಹಳೆಯ ಫ್ರೆಂಡ್ ಆಗಿದ್ದರು. ಆ್ಯಕ್ಚುಲಾಗಿ ತುಂಬ ಅಂದರೆ ಇವ್ರದ್ದು ಫಸ್ಟ್ ಮೇಕಪ್ ಲುಕ್ ಆಗಿತ್ತು. ಸೊ ತುಂಬ ಭಯ ಪಟ್ಕೊಂಡ್ಬಿಟ್ಟಿದ್ರು. ಯಾರನ್ನ ನನಗೆ ಒಬ್ಬರು ಫ್ರೆಂಡ್ಲಿ ಆಗಿರೋರು ಬೇಕು ಅಂತ ಹೇಳಿ ಇದು ಮಾಡಿದರು. ಅದಾದಮೇಲೆ ಅವ್ರಿಗೆ ಗೊತ್ತಾಯಿತು. ಆ್ಯಕ್ಚುಲಾಗಿ ತುಂಬ ವರ್ಷದಿಂದ ನನ್ನ ಇವರ ಟಚ್ ಅಂದರೆ ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ. ಬಟ್ ಆದರೆ ನನಗೆ ಇವರು ಆಮೇಲೆ ಸೋಷಲ್ ಮೀಡಿಯಾದಲ್ಲಿ ಲಿಂಕ್ ಆಗಿ ಮತ್ತೆ ಸಿಕ್ಕಿ, ಸೊ ಆ್ಯಕ್ಚುಲಾಗಿ ನೀನೇ ಇದೆಯಲ್ಲ ಅಂತ ಹೇಳಿ ನನ್ನ ಕರೆಸ್ಕೊಂಡ್ರು. ಇವರು ಆಲ್ಮೋಸ್ಟ್ ನನಗೆ ಒಂದು 8th ಸ್ಟ್ಯಾಂಡರ್ಡಿಂದ ಫ್ರೆಂಡ್ ಅಂದರೆ ಇವಾಗ ಆಲ್ಮೋಸ್ಟ್ ಒಂದು 8 ಇಯರ್ಸಿಂದ ನನಗೆ ಇವ್ರಿಗೆ ಗೊತ್ತು. ಸೊ ಹಾಗಾಗಿ ಸ್ವಲ್ಪ ಫ್ರೆಂಡ್ಲಿಯಾಗಿ ಇರೋರು ಬೇಕು ನನಗೆ, ಯಾಕಂದರೆ ಇದು ನನ್ನ ಫಸ್ಟ್ ಅಂದರೆ ಮೇಕಪ್ ಆಗಿತ್ತು ಅಂತ ಹೇಳಿದರು. ಸೊ ಸರಿ ಅಂದ್ಬಿಟ್ಟು ಅವ್ರದ್ದು ತುಂಬ ಅಂದರೆ ಫಸ್ಟ್ ಮೇಕಪ್ ಆಗಿದ್ದರಿಂದ ಅವ್ರು ಫಸ್ಟ್ ಟೈಮ್ ಅಪ್ಲೈ ಮಾಡ್ತಾ ಇದ್ದಿದ್ದರಿಂದ ಇದೇ ರೀತಿ ಬೇಕು ಅಂತ ಹೇಳಿ ಸ್ವಲ್ಪ ರೆಫರೆನ್ಸ್ ಪಿಕ್ ಇಟ್ಕೊಂಡಿದ್ರು. ಅವರ ಕಂಪ್ಲೀಟ್ ಲುಕ್ಕು ಪ್ರತಿಯೊಂದು ಮೇಕಪ್ ಆಗಲಿ, ಹೇರ್ ಸ್ಟೈಲ್ ಆಗಲಿ, ದುಪ್ಪಟ್ಟ ಡ್ರೇಪಿಂಗ್ ಆಗಲಿ ಪ್ರತಿಯೊಂದು ನಾನೇ ಮಾಡಿದ್ದೆ. ಸೊ ತುಂಬ ಇಷ್ಟಪಟ್ಟರು. ಸೊ ಯಾವ ರೀತಿ ಫೈನಲಾಗಿ ಲುಕ್ ಬಂದಿತ್ತಂತ ಹೇಳಿ ನೀವೇ ಕೊನೆಯಲ್ಲಿ ನೋಡಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಕ್ಚುಲಾಗಿ ಫಸ್ಟು ನಾನು ಇವ್ರಿಗೆ ಸ್ಕಿನ್ ಪ್ರೆಪ್ ಮಾಡ್ಕೊಂಡು ನಾನು ಐ ಮೇಕಪ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ. ಯಾಕಂದರೆ ಇವ್ರದ್ದು ಸ್ವಲ್ಪ ಡ್ರೈ ಸ್ಕಿನ್ ಇತ್ತು, ಹಾಗಾಗಿ ಫಸ್ಟೇ ಸ್ಕಿನ್ ಪ್ರೆಪ್ ಮಾಡ್ಕೊಂಡ್ಬಿಟ್ಟಿದ್ದೆ. ಯಾಕಂದರೆ ಅದು ಹೈಡ್ರೇಟ್ ಆಗಲಿ ಅಷ್ಟೊತ್ತಿಗೆ ಅಂತ ಹೇಳಿ. ಅದಾದಮೇಲೆ ಐ ಮೇಕಪ್ ಎಲ್ಲ ಮುಗಿಸ್ಕೊಂಡು ಇವ್ರು ಜಾಸ್ತಿ ಏನು ರಿಕ್ವೈರ್ಮೆಂಟ್ ಇರಲಿಲ್ಲ. ಐ ಮೇಕಪ್ಪಲ್ಲಿ ನನಗೆ ಲೈಟಾಗಿ ಇರಲಿ ಮತ್ತು ಸ್ವಲ್ಪ ಗೋಲ್ಡ್ ಶಿಮ್ಮರ್ಸ್ ಯೂಸ್ ಮಾಡಿ ಅಂತ ಹೇಳಿದರು. ಸರಿ ಅಂದ್ಬಿಟ್ಟು ಅದೆಲ್ಲ ಆದಮೇಲೆ ನಾನು ಮತ್ತೆ ಫೇಸ್ನ ಕ್ಲೆನ್ಸ್ ಮಾಡಿಕೊಂಡು ಮತ್ತೆ ಸ್ಕಿನ್ ಪ್ರೆಪ್ನ ಸ್ಟಾರ್ಟ್ ಮಾಡಿಕೊಂಡೆ. ಯಾಕಂದರೆ ಅವ್ರದ್ದು ಮೊದಲೇ ಹೇಳ್ದಂಗೆ ಡ್ರೈ ಸ್ಕಿನ್ ಆಗಿದ್ದರಿಂದ ಆಮೇಲೆ ಮೇಕಪ್ ಎಲ್ಲಿ ಕೇಕಿ ಆಗಿಬಿಡುತ್ತೆ ಅಂತ ಹೇಳಿ ಅವ್ರು ಸ್ವಲ್ಪ ಹೆದ್ರುಕೊಂಡ್ಬಿಟ್ಟಿದ್ರು. ಅದಕ್ಕೆ ನಾನು ಹೇಳಿದ್ದು ಒಂದೇ ಅವರಿಗೆ, ಸ್ಕಿನ್ ಪ್ರೆಪ್ ಒಂದು ಚೆನ್ನಾಗಿ ಮಾಡಿಕೊಂಡ್ರೆ ಯಾವುದೇ ಸ್ಕಿನ್ ಟೋನ್ ಆಗಿದ್ರೂ ಮೇಕಪ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ತುಂಬ ಸೆಟಲ್ಡ್ ಆಗಿರುತ್ತೆ ಅಂತ ಹೇಳಿ ನಾನು ಅವ್ರಿಗೆ ಕಾನ್ಫಿಡೆನ್ಸ್ ಕೊಟ್ಟೆ. ಸೊ ಸರಿ ಅಂದ್ಬಿಟ್ಟು ಐ ಮೇಕಪ್ ಮುಗಿಸ್ಕೊಂಡಿದ್ದ ತಕ್ಷಣ ಮತ್ತೆ ಆ್ಯಸ್ ಯೂಶ್ವಲ್ ಫಸ್ಟ್ ನಾನು ಟೋನರ್ ಮತ್ತು ಮಾಯಿಶ್ಚರೈಸರ್ ಆ್ಯಂಡ್ ಲೈಟಾಗಿ ಸ್ವಲ್ಪ ಪ್ರೈಮರ್ ಯೂಸ್ ಮಾಡಿದೆ. ಯಾಕಂದರೆ ಡ್ರೈ ಸ್ಕಿನ್ ಆಗಿರೋದ್ರಿಂದ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬಾರ್ದು. ಸ್ಕಿನ್ ಪ್ರೆಪ್ ಎಲ್ಲ ಮುಗಿಸ್ಕೊಂಡ್ಮೇಲೆ ಅವ್ರ ಮೇಕಪ್ಪಲ್ಲಿ ಇದ್ದಿದ್ದು ಒಂದೇ ಒಂದು ಪ್ರಿಫರೆನ್ಸು ಏನಂತ ಹೇಳಿದ್ರೆ, ನನಗೆ ಜಾಸ್ತಿ ಮೇಕಪ್ ಏನು ಬೇಡ, ನನಗೆ ಅನ್ಈವನ್ ಸ್ಕಿನ್ ಟೋನ್ಸ್ ಏನಿದ್ದಾವೆ ಅದು ಮಾತ್ರ ಕವರ್ ಆಗಲಿ. ಆ್ಯಂಡ್ ಫೌಂಡೇಶನ್ ಕೂಡ ಜಾಸ್ತಿ ನನಗೆ ಹೈಲೈಟ್ ಆಗೋ ಥರ ಬೇಡ, ನನಗೆ ಲೈಟ್ ಆಗಿರಲಿ ಅಂತ ಕೇಳಿದರು. ಸೊ ಸರಿ ಅಂದ್ಬಿಟ್ಟು ನಾನು ಅವ್ರ ಕಂಡೀಷನ್ ತಕ್ಕನಂಗೆ ನಾನು ಮೇಕಪ್ ಅಂತೂ ಕಂಪ್ಲೀಟ್ ಮಾಡಿಕೊಟ್ಟೆ ಆ್ಯಸ್ ಇಟ್ ಈಸ್. ಮತ್ತು ಅವ್ರ ಬ್ಲಶ್ಶು ಕೂಡ ಜಾಸ್ತಿ ಏನು ಬೇಡ, ನನಗೆ ನ್ಯೂಡಾಗಿರಲಿ ಅಂತ ಹೇಳಿದ್ರು. ಮತ್ತು ಅವ್ರ ಸ್ಕಿನ್ ತುಂಬ ಡ್ರೈ ಇದ್ದಿದ್ದರಿಂದ ನಾನು ಪದೇ ಸ್ಪ್ರೇ ಮಾಡ್ತಾನೇ ಇದ್ದೆ, ಹೈಡ್ರೇಟ್ ಆಗಲಿ ಸ್ಕಿನ್ ಅಂತ ಹೇಳಿ. ಯಾಕಂದರೆ ಆ ಥರ ಡ್ರೈ ಫೀಲ್ ಆದಾಗ ಸ್ವಲ್ಪ ಒಂದು 5 to 6 ಟೈಮ್ಸ್ ನಾವು ಡ್ರೈ ಸ್ಕಿನ್ ಅವ್ರಿಗೆ ಸ್ಪ್ರೇ ಮಾಡಲೇಬೇಕು. ಯಾಕಂದರೆ ಆವಾಗನ ಸ್ವಲ್ಪ ಹೈಡ್ರೇಟ್ ಆಗುತ್ತೆ ಸ್ಕಿನ್ಸು. ಅದೇ ರೀತಿ ಮಾಡಿಕೊಂಡು ನಾನು ಕಂಪ್ಲೀಟಾಗಿ ಅವ್ರ ಮೇಕಪ್ ಮಾಡಿಕೊಟ್ಟೆ. ಅದಾದಮೇಲೆ ಸರಿ ಅಂತ ಹೇಳಿ ನಾನು ಸ್ಯಾರಿ ದುಪ್ಪಟ್ಟ ಪ್ರಿಪ್ಲೇಟ್ ಎಲ್ಲ ಮಾಡಿ ಮುಗಿಸಿ ನಾನು ಹೇರ್ ಸ್ಟೈಲ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಹೇರ್ ಸ್ಟೈಲ್ ಅಂತೂ ಅವರು ಯಾವುದೇ ರೀತಿ ಅಂದರೆ ಹೇರ್ ಸ್ಟೈಲ್ ಅಂತೂ ತುಂಬ ರೆಫರೆನ್ಸ್ ಪಿಕ್ಸ್ ಅಂತೂ ಕಳಿಸಿದ್ರು, ನಂಗೆ ಇದೇ ಬೇಕು ಅಂತ ಹೇಳಿ. ಬಟ್ ಆದರೆ ಅವ್ರು ಯಾವ ರೀತಿ ಮಾಡಿಬಿಟ್ಟಿದ್ರು ಅಂದರೆ ಒಂದೇ ಹೇರ್ ಸ್ಟೈಲು. ಬಟ್ ಆದರೆ ಪಾಪ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಯಾಕಂದರೆ ನಾವು ಗೊತ್ತಿರೋರು ಹೇಳ್ತೀವಿ ಇದೇ ಹೇರ್ ಸ್ಟೈಲು ಅಂತ ಹೇಳಿ. ಬಟ್ ಆದರೆ ಅವರು ಸೇಮ್ ಹೇರ್ ಸ್ಟೈಲೇ ಇದೇ ರೀತಿ ಬೇಕಂತ ಹೇಳಿ ಪ್ರತಿಯೊಂದು ಪಿಂಟ್ರೆಸ್ಟಿಂದ ಹುಡುಕಿ ಸೇಮ್ ಹೇರ್ ಸ್ಟೈಲ್ಸ್ನೇ ನನಗಂತೂ ಫುಲ್ ಕಳಿಸಿ ಫುಲ್ ಇದೇ ರೀತಿ ಬೇಕಂತ ಹೇಳಿ ಫುಲ್ ಒಂದು ಮಟ್ಟಿಗೆ ತಲೆ ತಿಂದಾಕ್ಬಿಟ್ಟಿದ್ರು ಅಂತ ಅಂದ್ಕೊಳ್ಳಿ. ಸೊ ಫೈನಲಾಗಿ ಅವ್ರದ್ದು ಲುಕ್ ಯಾವ ರೀತಿ ಬಂದಿದೆ ಅಂತ ಹೇಳಿ ಯಾವ ರೀತಿ ಇದೆ ಅಂತ ಹೇಳಿ ನೀವೇ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನೀವು ಕೂಡ ಏನನ್ನ ಅಂಡರ್ ಬಜೆಟ್ ಫ್ರೆಂಡ್ಲಿಯಾಗಿ ಯಾವುದನ್ನು ಮೇಕಪ್ ಆರ್ಟಿಸ್ಟ್ನ ನೋಡ್ತಾ ಇದ್ದೀರಾ ಅಂತ ಅಂದರೆ ಹ್ಯಾಮ್ ಇಯರ್. ಸೊ ನಿಮಗೂ ಯಾವುದನ್ನ ರೀತಿ ಮೇಕಪ್ ಮಾಡಿಸ್ಕೊಬೇಕು ಅಂತ ಇದ್ದರೆ
ನೀವು ಆರಾಮಾಗಿ ಧೈರ್ಯವಾಗಿ ಕಮೆಂಟ್ ಮಾಡ್ಬೋದು, ಅಥವಾ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ನಾನು ಟ್ಯಾಗ್ ಮಾಡಿರ್ತೀನಿ. ಸೊ ನೀವು ಅಲ್ಲಿ ಕೂಡ ಟ್ಯಾಗ್ ಮಾಡ್ಬೋದು, ಡಿ ಎಮ್ ಮಾಡ್ಬೋದು, ಇಲ್ಲ ನಾನು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀನಿ, ಅದಕ್ಕೂ ಕೂಡ ನೀವು ಕಾಲ್ ಮಾಡಿ ಕೇಳ್ಬೋದು ಆ ಥರ ಏನಾನ ಇತ್ತು ಅಂತ ಹೇಳಿದ್ರೆ. ಆಮೇಲೆ ಸೊ ಇವ್ರದ್ದು ಹೇರ್ ಸ್ಟೈಲಲ್ಲಿ ಒಂದೇ ಒಂದು ಪ್ರಿಫರೆನ್ಸ್ ಇದ್ದಿದ್ದು, ಅದೇ ಹೇಳ್ದಂಗೆ ಪ್ರತಿಯೊಂದು ಕಳಿಸಿರೋ ಹೇರ್ ಸ್ಟೈಲೇ ಸೇಮ್ ಹೇರ್ ಸ್ಟೈಲ್ನ ಕಳಿಸಿ ಇದು ಬೇರೆ ಅನ್ನೋ ಥರ ಇತ್ತು ಇವ್ರನ್ನ. ಇದು ಇವರಿಗೆ ನಾನು ಲಾಸ್ಟಲ್ಲಿ ಫೈನಲ್ ಆಗಿ ಲೇಯರ್ ಬ್ರೈಡ್ ಹಾಕಿದ್ದೆ. ಮೇಕಪ್ ಹೇಗೆ ಬಂದಿದೆ? ಎಕ್ಸಲೆಂಟ್, ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಂಡ್ ಹೇರ್ ಸ್ಟೈಲ್ ಅಂತೂ ಕಂಪ್ಲೀಟಾಗಿ ಅವ್ರು ಹೇಳ್ದಾಗೆ ಆಗಿತ್ತು. ಲೇಯರ್ ಬ್ರೈಡ್